ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಪುಣ್ಯ ಲೋಕ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಹೊಸದಾಗಿ ಈ ವಿಡಿಯೋ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲೇ ಬೆಲ್ ಬಟನ್ ಇರುತ್ತೆ, ಕ್ಲಿಕ್ ಮಾಡಿ. ನಾನು ಮಾಡೋ ವಿಡಿಯೋ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಇವತ್ತಿನ ವಿಶೇಷ ಏನಪ್ಪಾ ಅಂತ ನಮ್ಮ ಚಿಕ್ಕಮ್ಮನ ಹತ್ರ ತಿಳ್ಕೊಳ್ಳೋಣ ಬನ್ನಿ. ನಾವು ಹಿಂದಿನ ವಿಡಿಯೋದಲ್ಲಿ ಲಸೋಟ ಮತ್ತೆ ಬಿಡಿ ವ್ಯಾಕ್ಸಿನ್ಗಳನ್ನ ಹೆಂಗ್ ಹಾಕೋದು ಮರಿಗಳಿಗೆ ಅಂತ ತೋರಿಸ್ಕೊಟ್ಟಿದ್ವಿ. ಇವಾಗ ಈ ಮರಿಗಳಿಗೆ 45 ದಿನ ಆಗಿದೆ. ಈಗ ಇದಕ್ಕೆ ನಾವು ಪೋಲ್ಪಾಕ್ಸ್ ವ್ಯಾಕ್ಸಿನ್ ಹಾಕ್ತಾ ಇದ್ದೀವಿ. ಇವತ್ತು ನಾವು ಈ ಪೋಲ್ಪಾಕ್ಸ್ ವ್ಯಾಕ್ಸಿನ್ನ ಯಾವ ರೀತಿ ಮಿಕ್ಸ್ ಮಾಡೋದು ಅಂತ ತೋರಿಸ್ತೀನಿ ನೋಡಿ. ಇದು ಎಲ್ಲ ವೆಟರ್ನರಿ ಶಾಪ್ಗಳಲ್ಲೂ ಸಿಗುತ್ತೆ. ಈ ಪೋಲ್ಪಾಕ್ಸ್ ವ್ಯಾಕ್ಸಿನ್ ಜೊತೆಗೆ ಈ ವಾಟರ್ನೂ ಕೊಡ್ತಾರೆ. ಇದೆರಡನ್ನು ನಾವು ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡಿಕೊಂಡು ಇದನ್ನ ಕೋಳಿ ಮರಿಗಳಿಗೆ ಇಂಜೆಕ್ಟ್ ಮಾಡಬೇಕು. ನೋಡಿ, ಇದು ಸಣ್ಣ ಸೂಜಿ, ಯಾಕೆಂದ್ರೆ ಇವು ಸಣ್ಣ ಮರಿಗಳಲ್ವಾ, ಇಂಜೆಕ್ಷನ್ ಕೊಟ್ರೆ ನೋವಾಗಬಾರ್ದು ಅಂತ ಈ ಸಿರಂಜನ್ನ ತಗೊಂಡಿದ್ದೀವಿ. ಇದನ್ನ ಮಿಕ್ಸ್ ಮಾಡಿ ಇಟ್ಕೊಂಡ್ಮೇಲೆ ಈ ಇಂಜೆಕ್ಷನ್ ನಾವು ಅವಕ್ಕೆಲ್ಕ ಲಸೋಟ ಮತ್ತೆ ಬೀಡಿನ ಕಣ್ಣು ಕೊಟ್ಟಿದ್ವಿ. ಈಗ ಇದನ್ನ ತೊಡೆ ಕೊಡಬೇಕು. ಯಾಕಪ್ಪ ಅಂದ್ರೆ ಇದು ಮುಂದೆ ಒಂದ್ ದಿವಸ ಯಾವಾಗಾದ್ರೂ ಇವಕ್ಕೆ ಪೋಲ್ಪಾಕ್ಸ್ ಅಂದ್ರೆ ಮೂಗಿನ ಮೇಲೆ ಗುಳ್ಳೆ ಆಗೋದು ಅದೆಲ್ಲ ಆಗತ್ತಲ್ಲ, ಅದನ್ನೆಲ್ಲ ಕಂಟ್ರೋಲ್ ಮಾಡುತ್ತೆ. ಹಂಗಾಗಿ ಈಗ ಇದನ್ನ 45 ದಿನದ ಮರಿಗೆ ನಾವು ಹಾಕ್ಬಿಟ್ರೆ ಆ ಥರ ಮುಂದಕ್ಕೆ ಯಾವ್ದಾರ ರೀತಿಯಾದ ರೋಗಗಳೆಲ್ಲ ಬರೋದಿಲ್ಲ. ನೋಡಿ, ಇಂಜೆಕ್ಷನ್ ನಾವು ತೊಡೆ ಕೊಡಬೇಕು. ಇದನ್ನ 0.2 ml ಕೊಡ್ತೀವಿ ಅಷ್ಟೇ. ಇದು ಸಣ್ಣ ಮರಿಗಳಾಗಿರೋದ್ರಿಂದ ಇದಿಷ್ಟೇ ಕೊಡೋದು. ಇಲ್ಲಿ ಈ ತೊಡೆ ಭಾಗಕ್ಕೆ, ಈ ಕಂಡ ಇದೆಯಲ್ಲ, ಈ ಕಂಡದ ಭಾಗಕ್ಕೆ ಕೊಡ್ಬೇಕಾಗುತ್ತೆ. ಸ್ವಲ್ಪ ಲೈಟಾಗಿ ಮಸಾಜ್ ಮಾಡಬೇಕು ಇಂಜೆಕ್ಷನ್ ಮಾಡಿದ್ಮೇಲೆ. ಇದೇ ಥರ ಎಲ್ಲ ಕೋಳಿ ಮರಿಗಳಿಗೂ ನೀವು ವ್ಯಾಕ್ಸಿನೇಷನ್ ಮಾಡಬೇಕಾಗತ್ತೆ. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಒಂದೇ ಒಂದು ಲೈಕು, ಕಮೆಂಟು, ಶೇರ್ ಮಾಡಿದ್ರೆ ನನಗೆ ತುಂಬ ಖುಷಿ ಆಗುತ್ತೆ. ನಿಮ್ಗೇನಾದರೂ ಡೌಟ್ಸ್ ಇತ್ತು ಅಂದರೆ ಕಮೆಂಟ್ ಮಾಡಿ, ನಾನು ನಿಮ್ಗೆ ಅದಕ್ಕೆ ರಿಪ್ಲೈ ಮಾಡ್ತೀನಿ. ನೆಕ್ಸ್ಟ್ ವಿಡಿಯೋ ಸೈಲೇಜ್ ಬಗ್ಗೆ ಇರುತ್ತೆ, ಯಾರೂ ಮಿಸ್ ಮಾಡ್ಕೋಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್. ಬಾಯ್.